ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸುಮ ಅಡುಗೆ ಅಡ್ಡ ಚಾನೆಲ್. ಹೊಸದಾಗಿ ಈ ಚಾನೆಲ್ ನ ನೋಡ್ತಾ ಇದ್ರೆ ಈಗಲೇ ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತು ಮನೆಯಲ್ಲೇ ಬಾಯಲ್ಲಿ ಇಟ್ಕೊಂಡ್ರೆ ಕರಗು ಅಂತ ಮೃದುವಾದ ತುಪ್ಪದ ಮೈಸೂರ್ ಪಾಕ್ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ನೀವು ಫಸ್ಟ್ ಟೈಮ್ ಮಾಡಕ್ ಹೊಂಟಿದ್ರೆ ನಾನು ಹೇಳೋ ವಿಧಾನನ ಸರಿಯಾಗಿ ಕೇಳಿಸ್ಕೊಳ್ಳಿ. 100% ಫೇಲ್ ಆಗೋದಿಲ್ಲ. ಸೊ ಈಗ ಬನ್ನಿ ಮಾಡೋಣ ಬನ್ನಿ. ಮೊದಲಿಗೆ ಒಂದು ಪ್ಯಾನ್ ಗೆ 1 ಕಪ್ ಆಗೋಷ್ಟು ಕಡಲೆ ಹಿಟ್ಟನ್ನ ಜಡಿ ಮಾಡ್ಕೋತೀನಿ. ಈ ಕಡಲೆ ಹಿಟ್ಟನ್ನ ಜಡಿ ಮಾಡೋದ್ರಿಂದ ಕಡಲೆ ಹಿಟ್ಟಲ್ಲಿ ಇರೋ ಗಂಟು ಹೋಗಿ ಮೈಸೂರ್ ಪಾಕ್ ಸ್ಮೂತ್ ಅಂಡ್ ಸಾಫ್ಟ್ ಆಗಿ ಬರುತ್ತೆ. ಈಗ ಹಸಿಟ್ಟನ್ನ ಜಡಿ ಮಾಡ್ಕೊಂಡಾಯ್ತು. ಈಗ ಪ್ಯಾನ್ ನ ಸ್ಟವ್ ಮೇಲೆ ಇಟ್ಬಿಟ್ಟು ಲೋ ಫ್ಲೇಮ್ ಅಲ್ಲಿ ಇಟ್ಟು ಈ ಕಡಲೆ ಹಿಟ್ಟು ಏನಿದೆ ಹಸಿ ವಾಸನೆ ಹೋಗಿ ಒಳ್ಳೆ ಘಮ ಬರೋರ್ಗು ಹುರ್ಕೋಬೇಕು. ಯಾವುದೇ ಕಾರಣಕ್ಕೂ ತೀರಾ ಬ್ರೌನ್ ಕಲರ್ ಆಗಕ್ ಬಿಡ್ಬೇಡಿ. ಒಂದ್ ಸ್ವಲ್ಪ ಹೊತ್ತು ನೀವು ಬಿಡ್ದೇನೆ ಈ ರೀತಿ ಕೈ ಆಡಿಸ್ತಾನೆ ಇರಿ. ಈಗ ಒಳ್ಳೆ ಘಮ ಬಂದಿದೆ. ಇದನ್ನ ಸೈಡ್ ಅಲ್ಲಿ ಇಟ್ಕೊಳ್ಳೋಣ. ನೆಕ್ಸ್ಟ್ ಯಾವ್ದಾದ್ರು ಒಂದು ಪ್ಲೇಟ್ ಇಲ್ಲ ಅಂದ್ರೆ ಕೇಕ್ ಮೋಲ್ಡ್ ಇದ್ರೆ ಅದಕ್ಕೆ ಸ್ವಲ್ಪ ತುಪ್ಪ ಹಾಕೊಂಡು ಎಲ್ಲಾ ಕಡೆ ಗ್ರೀಸ್ ಮಾಡ್ಕೊಳ್ಳಿ. ಅವಾಗ್ಲೇ ಹುರಿದಿಟ್ಕೊಂಡಿರೋ ಕಡಲೆ ಹಿಟ್ಟನ್ನ ಬೋಲ್ಗೆ ಹಾಕೊಂಡು ಇದಕ್ಕೆ 1/4 ಟೀ ಸ್ಪೂನ್ ಅಷ್ಟು ಅರ್ಶಿನ ಪುಡಿನ ಸೇರಿಸ್ಕೊತಿದೀನಿ. ಅರ್ಶಿನ ಪುಡಿ ಬೇಡ ಅಂತಂದ್ರೆ ಎಲ್ಲೋ ಫುಡ್ ಕಲರ್ ಬೇಕಾದ್ರೂ ಹಾಕೋಬಹುದು. ಇದು ಜಸ್ಟ್ ಕಲರ್ಗೆ ಬೇಡ ಅಂತ ಸ್ಕಿಪ್ ಮಾಡಬಹುದು. ಇದಕ್ಕೆ 1 ಕಪ್ ಆಗೋಷ್ಟು ತುಪ್ಪನ ಆಡ್ ಮಾಡ್ಕೊತಾ ಇದೀನಿ. ಈಗ ಇದನ್ನ ಮಿಕ್ಸ್ ಮಾಡ್ಕೋತೀನಿ. ಈ ರೀತಿ ಮಾಡೋದ್ರಿಂದ ಮೈಸೂರ್ ಪಾಕ್ ತುಂಬಾ ಸಾಫ್ಟ್ ಆಗಿ ಬರುತ್ತೆ. ನೋಡಿ, ನಾವು ಈ ಹದಕ್ಕೆ ಮಿಕ್ಸ್ ಮಾಡ್ಕೊಂಡ್ರೆ ಸಾಕಾಗುತ್ತೆ. ನೋಡಿ, ನಾನು 1 ಕಪ್ ಆಗೋಷ್ಟು ಸಕ್ಕರೆ ಮತ್ತೆ 1.5 ಕಪ್ ಆಗೋಷ್ಟು ನೀರ್ನ ಹಾಕೊಂಡಿದೀನಿ. ಸಕ್ಕರೆ ಮತ್ತೆ ನೀರ್ ಹಾಕೊಂಡಿರೋದು ವಿಡಿಯೋ ಆಗಿರ್ಲಿಲ್ಲ, ಸಾರಿ, ಕ್ಷಮೆ ಇರ್ಲಿ. ಈಗ ಇದನ್ನ ಪಾಕ ಬರೋವರೆಗೂ ಬಿಡ್ಬೇಕು. ನೀವು ಮೈಸೂರ್ ಪಾಕ್ ಮಾಡೋದಿಕ್ಕೆ ನಾನ್ ಸ್ಟಿಕ್ ಪ್ಯಾನ್ ಇಲ್ಲ ಅಂತಂದ್ರೆ ಅಲ್ಯೂಮಿನಿಯಂ ಪಾತ್ರೆ ಯೂಸ್ ಮಾಡಿದ್ರೆ ಚೆನ್ನಾಗಿ ಬರುತ್ತೆ. ಸೊ ನೀವು ನೋಡ್ತಾ ಇರ್ಬೋದು ಪಾಕ ಚೆನ್ನಾಗಿ ಕುದೀತಾ ಇದೆ. ಈಗ ಪಾಕ ಬಂದಿದೆ ಇಲ್ವಾ ಅಂತ ಹೇಗ್ ಚೆಕ್ ಮಾಡುದು ಅಂತಂದ್ರೆ ನೋಡಿ, ಈ ತರ ಒಂದ್ ಎಲೆ ಬಂದಿದ್ರೆ ಸಾಕು, ಪಾಕ ರೆಡಿ ಇದೆ ಅಂತ. ಅವಾಗ ಸ್ಟವ್ ನ ಲೋ ಫ್ಲೇಮ್ ಅಲ್ಲಿ ಇಟ್ಕೊಂಡು ಅವಾಗ್ಲೇ ತುಪ್ಪಾಲಿ ಕಲ್ಸ್ಕೊಂಡಿರುವಂತ ಕಡಲೆ ಹಿಟ್ಟನ್ನ ಇದ್ರೊಳಗಡೆ ಸೇರಿಸ್ಕೊಂತೀನಿ. ನೀವು ಆದಷ್ಟು ಲೋ ಫ್ಲೇಮ್ ಅಲ್ಲೇ ಮಾಡಿಲ್ಲ ಅಂತ ಅಂದ್ರೆ ಕೆಟ್ಟೋಗುತ್ತೆ. ಇವಾಗ ಹಾಕೊಂಡಿದ ತಕ್ಷಣ ಪಟ್ ಅಂತ ಒಂಚೂರು ಟೈಮ್ ವೇಸ್ಟ್ ಮಾಡದೆ ಈ ರೀತಿ ಕೈ ಆಡಿಸಿ ಮಿಕ್ಸ್ ಮಾಡ್ಕೋಬೇಕು. ಇದನ್ನ ನಾವು ಫಾಸ್ಟ್ ಆಗಿ ಮಾಡ್ಕೋಬೇಕಾಗುತ್ತೆ. ಸ್ವಲ್ಪ ಆದ್ಮೇಲೆ ಸ್ವಲ್ಪ ಥಿಕ್ನೆಸ್ ಬರುತ್ತೆ ನೋಡಿ ಈ ತರ. ಅವಾಗ ಸ್ವಲ್ಪ ತುಪ್ಪ ಹಾಕೊಂಡು ಒಂಚೂರು ತಲೆ ಹಿಡ್ದಂಗೆ ಈ ತರ ತಿರುಗಿಸ್ಕೋಬೇಕು. ನೋಡಿ, ನೀವು ತಿರುಗಿಸ್ಬೇಕಾದ್ರೆ 1 ಸೆಕೆಂಡ್ ಕೂಡ ಆ ಕಡೆ ಈ ಕಡೆ ಹೋಗಂಗಿಲ್ಲ, ಕೈ ಆಡಿಸ್ತಾನೆ ಇರ್ಬೇಕಾಗುತ್ತೆ. ಎಷ್ಟೋ ಜನ ಪಾಕ ಸರಿಯಾಗಿ ಬರಲ್ಲ, ಹಾಳಾಗುತ್ತೆ ಅಂತ ಮಾಡಕ್ಕೆ ಹೋಗಲ್ಲ. ಈ ತರ ಮಾಡಿ ನೋಡಿ, ಪರ್ಫೆಕ್ಟ್ ಆಗಿ ಬರುತ್ತೆ. ಈಗ ಸ್ವಲ್ಪ ತಿರುಗಿಸ್ಕೊಂಡ್ಮೇಲೆ ನೀವು ನೋಡ್ತಿರ್ಬೋದು ಬಬಲ್ಸ್ ಬಂದಿದೆ. ಮತ್ತೆ ತುಪ್ಪ ಹಾಕಿ ತಿರುಗಿಸ್ಕೊತಾ ಇರ್ಬೇಕು. ನೋಡಿ, ನೀವು ಒಂದೇ ಸಲ ತುಪ್ಪ ಹಾಕಕ್ ಹೋಗ್ಬೇಡಿ. ಆ ತರ ಮಾಡಿದ್ರೆ ಹಲ್ವಾ ತರ ಬಂದ್ಬಿಡುತ್ತೆ. ಈ ತರ ಸ್ವಲ್ಪ ಸ್ವಲ್ಪ ತುಪ್ಪ ಹಾಕೊಂಡು ತಿರುಗಿಸ್ಕೊಂತಾ ಇರ್ಬೇಕು. ತುಪ್ಪ ಬಂದು ತಿರುಗಿಸ್ತಾ ಕಡಲೆ ಹಿಟ್ಟು ಎಲ್ಲ ಹೀರ್ಕೊಂತಾ ಬರುತ್ತೆ. ನೋಡಿ, ಮೇನ್ ಪಾಯಿಂಟ್ಸ್ ಹೇಳ್ತೀನಿ. ಒಂಚೂರು ತಲೆ ಹಿಡ್ದಂಗೆ ತಿರುಗಿಸ್ಕೊಂತಾ ಬರ್ಬೇಕು. ಆಮೇಲೆ ಹಿಟ್ಟು ಬಬಲ್ಸ್ ಬರ್ತಿದಂಗೆ ಸ್ವಲ್ಪ ಸ್ವಲ್ಪ ತುಪ್ಪ ಹಾಕೊಂಡು ತಿರುಗಿಸ್ಕೊಂತಾ ಬರ್ಬೇಕು. ಆಮೇಲೆ ಹಿಟ್ಟು ತೀರಾ ಗಟ್ಟಿ ಆಗಕ್ ಬಿಡಬಾರ್ದು. ಆಮೇಲೆ ಯಾವಾಗ್ಲೂ ಹೇಳ್ದಂಗೆ ಎಲ್ಲೂ ಆ ಕಡೆ ಈ ಕಡೆ ಹೋಗ್ಬಿಡಿ. ಇಷ್ಟು ತಲೆಯಲ್ಲಿ ಇಟ್ಕೊಂಡ್ರೆ ಸಾಕು. ನಾನು ಆಲ್ಮೋಸ್ಟ್ 1 ಕಪ್ ಆಗೋಷ್ಟು ತುಪ್ಪ ಹಾಕೊಂಡು ತಿರುಗಿಸ್ಕೊಂಡಿದೀನಿ. ನೀವು ನೋಡ್ತಿರ್ಬೋದು ಕಡಲೆ ಹಿಟ್ಟಿಗೆ ತುಪ್ಪ ಚೆನ್ನಾಗಿ ಹೀರ್ಕೊಂಡಿದೆ. ಈಗ ಮೈಸೂರ್ ಪಾಕ್ ಆಲ್ಮೋಸ್ಟ್ ರೆಡಿ ಆಗಿದೆ. ನಮ್ಗೆ ಮೈಸೂರ್ ಪಾಕ್ ರೆಡಿ ಆಗಿದೆ ಇಲ್ವಾ ಅಂತ ಗೊತ್ತಾಗ್ಬೇಕು ಅಂತಂದ್ರೆ ಒಂದು ಪ್ಲೇಟ್ಗೆ ಇದನ್ನ ಹಾಕೊಂಡು ಸ್ವಲ್ಪ ಹೊತ್ತು ತಣ್ಣಗಾದ್ಮೇಲೆ ನಾವು ಇದನ್ನ ಉಂಡೆ ಕಟ್ಟಿ ನೋಡ್ಬೇಕಾಗುತ್ತೆ. ನೋಡ್ತಾ ಇರ್ಬೋದು ಈ ತರ ಬಂದ್ರೆ ಸಾಕು, ಮೈಸೂರ್ ಪಾಕ್ ರೆಡಿ ಆಗಿದೆ ಅಂತ. ಈಗ ನೀವು ಇದನ್ನ ಗ್ರೀಸ್ ಮಾಡಿರೋ ಪ್ಲೇಟ್ಗೆ ಸುರ್ಕೊಂಡು ಸ್ಪ್ರೆಡ್ ಮಾಡ್ಕೊಳ್ಳಿ. ನಿಮ್ಮ ಹತ್ರ ಕೇಕ್ ಮೋಡಿದ್ರೆ ಈ ಮೈಸೂರ್ ಪಾಕ್ ನ ಹಾಕೊಂಡು ಕೇಕ್ ಮೋಡ್ ನ ಟ್ಯಾಪ್ ಮಾಡ್ಕೊಂಡು ಎಲ್ಲಾ ಕಡೆ ಸ್ಪ್ರೆಡ್ ಮಾಡ್ಕೊಳ್ಳಿ. ಈಗ ನೀವು ನೋಡ್ತಿರ್ಬೋದು ಎಲ್ಲಾ ಕಡೆ ಸ್ಪ್ರೆಡ್ ಮಾಡ್ಕೊಂತಾ ಇದ್ದೀನಿ. ನಾನೇನ್ ತುಪ್ಪ ಹಾಕೊಂಡು ಎಲ್ಲಾ ಕಡೆ ಸ್ಪ್ರೆಡ್ ಮಾಡ್ಕೊಂತ ಇಲ್ಲ, ತುಂಬಾ ಈಸಿಯಾಗಿ ಸ್ಪ್ರೆಡ್ ಆಗ್ತಿದೆ. ಇದನ್ನ ನಾವು 1 ಅವರ್ ತಣ್ಣಗಾಗಕ್ಕೆ ಬಿಡ್ಬೇಕಾಗುತ್ತೆ. ನೀವು ಇದನ್ನ ಯಾವ್ದೇ ಕಾರಣಕ್ಕೂ ಫ್ರಿಡ್ಜ್ ಅಲ್ಲಿ ಇಟ್ಕಕ್ ಹೋಗ್ಬೇಡಿ, ಮೈಸೂರ್ ಪಾಕ್ ಚೆನ್ನಾಗಿರೋದಿಲ್ಲ. ನೋಡಿ, 1 ಅವರ್ ತಣ್ಣಗಾಗಿದೆ. ಈಗ ಇದನ್ನ ನಿಮ್ಗೆ ಯಾವ ಶೇಪ್ ಅಲ್ಲಿ ಬೇಕೋ ಆ ಶೇಪ್ ಅಲ್ಲಿ ಕಟ್ ಮಾಡ್ಕೊಳ್ಳಿ. ನೀವು ನೋಡ್ತಾ ಇರ್ಬೋದು ಎಷ್ಟು ಕರೆಕ್ಟ್ ಆಗಿ ಬಂದಿದೆ ಅಂತ. ಕಟ್ ಮಾಡಕ್ ಎಷ್ಟು ಈಸಿ ಆಗ್ತಿದೆ ನೋಡಿ, ಎಷ್ಟು ಪರ್ಫೆಕ್ಟ್ ಆಗಿ ಸಾಫ್ಟ್ ಆಗಿ ಬಂದಿದೆ. ಸೊ ನೋಡಿದ್ರಲ್ಲ ಈ ಮೈಸೂರ್ ಪಾಕ್ ನ ಎಷ್ಟು ಈಸಿಯಾಗಿ ಸಿಂಪಲ್ ಆಗಿ ಮಾಡ್ಕೋಬಹುದು ಅಂತ. ಈ ಮೈಸೂರ್ ಪಾಕ್ ನ ಬಾಯಿಗೆ ಇಟ್ಕೊಂಡ್ರೆ ಸಾಕು, ಕರ್ಗೋಗುತ್ತೆ. ತಿಂತಾ ಇದ್ರೆ ತಿಂತಾನೆ ಇರ್ಬೇಕು ಅಂತ ಅನ್ಸುತ್ತೆ. ನೀವು ಮನೇಲಿ ಟ್ರೈ ಮಾಡಿ ನೋಡಿ, ಚೆನ್ನಾಗ್ ಬರುತ್ತೆ. ಫಸ್ಟ್ ಟೈಮ್ ಚೆನ್ನಾಗ್ ಬಂದಿಲ್ಲ ಅಂದ್ರೆ ಇನ್ನೊಂದ್ಸಲಿ ಟ್ರೈ ಮಾಡಿ, ಪಕ್ಕಾ ಚೆನ್ನಾಗ್ ಬಂದೇ ಬರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.